ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಆನ್ಲೈನ್ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In the previous class we discussed about population growth and population growth model. So in the population growth, how we can explain the population growth either increases or decreases, that is depends on the resources, availability of resources. So there are two growth models to explain how population growth increases or decreases. That is depends on the availability of resources. Resources like food and space. Two growth models like, so these two growth models explained by some environmental scientists. They use growth models to explain or describe how population growth increases or decreases in the particular habitat. That is depends on the availability of resources. Resources in the sense food and space. So the first growth model, that is exponential growth model. So we already discussed in the previous class. In exponential growth model, the resources are unlimited in nature, in that habitat. What happened? If unlimited resources, that leads or results the expanding of population growth gradually. ಪಾಪ್ಯುಲೇಷನ್ ಗ್ರೋತ್ ಏನಾಗ್ತದೆ, ಅಲ್ಲಿ ಅನ್ಲಿಮಿಟೆಡ್ ರಿಸೋರ್ಸಸ್ ಸಿಕ್ಕಾಗ, ಆಹಾರ ಮತ್ತೆ ಜಾಗ ಸಿಕ್ಕಾಗ ಏನಾಗ್ತದೆ, ಅದ್ರ ಗ್ರೋತ್ ಎನಾರ್ಮಸ್ ಆಗಿ ಏನಾಗ್ತದೆ, ಬೆಳೀತಾ ಹೋಗ್ತದೆ. ಈಚ್ ಇಂಡಿವಿಜುವಲ್ ಇನ್ ಎ ಪಾಪ್ಯುಲೇಷನ್ ಗ್ರೋ ಎನಾರ್ಮಸ್ಲಿ ಇಫ್ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಇದ್ದಾಗ ಒಂದೊಂದು ಇಂಡಿವಿಜುವಲ್ ಕೂಡ ಎನಾರ್ಮಸ್ ಆಗಿ ಬೆಳೀತಾ ಹೋಗ್ತದೆ ಎಕ್ಸ್ಪೊಟೆನ್ಷಿಯಲ್ ಗ್ರೋತ್ ಮಾಡೆಲ್. ಈ ಎಕ್ಸ್ಪೊಟೆನ್ಷಿಯಲ್ ಗ್ರೋತ್ ಅಲ್ಲಿ ಏನಾಗ್ತದೆ, ದಟ್ ಇನ್ಕ್ಲೂಡ್ಸ್ ಲೇಟರ್, ದಟ್ ಇನ್ಕ್ಲೂಡ್ಸ್ ಬೋತ್ ಡೆತ್ ಆ್ಯಂಡ್ ಬರ್ತ್ ರೇಟ್ ಇನ್ ಪರ್ ಕ್ಯಾಪಿಟಾ. ಪರ್ ಕ್ಯಾಪಿಟಾದಲ್ಲಿ ತಗೊಂಡಾಗ ಬರ್ತ್ ರೇಟ್ ಮತ್ತೆ ಡೆತ್ ರೇಟ್ ಅನ್ನು ಅಲ್ಲಿ ಕನ್ಸಿಡರ್ ಮಾಡಲಾಗ್ತದೆ. ಬಿಕಾಸ್ ದೇರ್ ಇಸ್ ಎ ಫ್ಲಕ್ಚುಯೇಷನ್ in the population growth because of birth and death rate per capita. That's why in N, population density N includes both B and D, that is natality and mortality as per capita. ಹಾಗಾಗಿ ನಾವು ಎನ್ನಲ್ಲಿ ಏನು ನೋಡ್ತೀವಿ, ಎಕ್ಸ್ಪೊಟೆನ್ಷಿಯಲ್ ಗ್ರೋತ್ ಅಲ್ಲಿ ಆ ಎನ್ ಪಾಪ್ಯುಲೇಷನ್ ಡೆನ್ಸಿಟಿ ಏನನ್ನ ಒಳಗೊಂಡಿದೆ ಅಂದಾಗ ಆ ಟೈಮಲ್ಲಿ, ದಟ್ ಗಿವನ್ ಟೈಮ್, ದಟ್ ಗಿವನ್ ಪೀರಿಯಡ್ ಆಫ್ ಟೈಮಲ್ಲಿ ಏನಿದೆ ಎನ್ ಅಂತಕ್ಕಂಥದ್ದು ಪಾಪ್ಯುಲೇಷನ್ ಡೆನ್ಸಿಟಿ ಅಟ್ ಟೈಮ್ ಟಿ. ಸೊ ಡಿ ಎನ್ ಬಾರ್ ಡಿ ಟಿ ಈಸ್ ಈಕ್ವಲ್ ಟು ಆರ್ ಎನ್ ಅಂತ ಓದಿದ್ವಿ, ನಾವು ನೋಡಿದ್ವಿ ಅದು ಈಕ್ವೇಶನ್ ಅಲ್ಲಿ. ಆರ್ ಮೀನ್ಸ್ ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್. So our values differ in different population. ಬೇರೆ ಬೇರೆ ಪಾಪ್ಯುಲೇಷನ್ ಅಲ್ಲಿ ಆರ್ ವ್ಯಾಲ್ಯೂ ಏನಾಗಿರ್ತದೆ, ಬೇರೆ ಬೇರೆ ಆಗಿರ್ತದೆ. ಸೊ ಇನ್ ಕೇಸ್ ಆಫ್ ಎಲಿಫೆಂಟ್, ದಟ್ ಬಿಗ್ ಸೈಜ್ಡ್ ಮ್ಯಾಮಲ್, ಸೊ ದಟ್ ಪಾಪ್ಯುಲೇಷನ್ ಅಂಡರ್ ಅನ್ಲಿಮಿಟೆಡ್ ರಿಸೋರ್ಸಸ್, that elephant gradually increases their population growth. ಆನೆಯಂತಹ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿಯ ಒಂದು ನಾವು ಪಾಪ್ಯುಲೇಷನ್ ಅನ್ನು ತೆಗೆದುಕೊಂಡಾಗ ಯಾವಾಗ ಆ ಹ್ಯಾಬಿಟ್ಯಾಟ್ ಅಲ್ಲಿ ಪರಿಸರದಲ್ಲಿ
ಅನ್ಲಿಮಿಟೆಡ್ ಅಷ್ಟು ರಿಸೋರ್ಸ್ ಇರುತ್ತೋ ಆ ಪ್ರಾಣಿನೂ ಕೂಡ ಏನಾಗ್ತದೆ, ಗ್ರಾಜುವಲ್ ಆಗಿ ತನ್ನ ಪಾಪ್ಯುಲೇಷನ್ ಗ್ರೋತ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ. ನೌ ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಗ್ರೋತ್ ಮಾಡೆಲ್, ಪಾಪ್ಯುಲೇಷನ್ ಗ್ರೋತ್ ಮಾಡೆಲ್, ದಟ್ ಈಸ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್. ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್. So this is the second type of population growth model. That one is logistic growth, population growth model. So in this model explained, if resources are limited, so the species growth become restricted at the certain intervals. ಈ ಒಂದು ಲಾಜಿಸ್ಟಿಕ್ ಗ್ರೋತ್ ಅಲ್ಲಿ ಏನಾಗ್ತದೆ, ರಿಸೋರ್ಸಸ್ ಏನಾಗಿರ್ತದೆ, ಇಲ್ಲಿ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಏನಾಗಿರ್ತದೆ, ಕಡಿಮೆ ಇರ್ತದೆ, ಲಿಮಿಟ್ ಆಗಿರ್ತದೆ. ಆ ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಏನಾಗ್ತದೆ, ಪಾಪ್ಯುಲೇಷನ್ ಅಲ್ಲಿ ಇಂಡಿವಿಜುವಲ್ಸು ಆ ಪಾಪ್ಯುಲೇಷನ್ ಗ್ರೋತ್ ಏನಾಗ್ತದೆ, ಗ್ರಾಜುವಲ್ ಆಗಿ ಇನ್ಕ್ರೀಸ್ ಆಗಿ ಮತ್ತೆ ಏನಾಗ್ತದೆ, ಗ್ಯಾಪ್ ಹೊಂದುತ್ತದೆ. ಆ ಏನಿದೆ ಲಾಂಗ್ ಗ್ಯಾಪ್ ಅಂತ ಕರಿತೀವಿ, ಗ್ರೋತ್ ಗ್ಯಾಪ್, ಡಿಲೇ ಆಗುತ್ತೆ, ಡಿಲೇ ಇನ್ ಗ್ರೋಯಿಂಗ್. ಆ ಡಿಲೇಡ್ ಗ್ರೋತ್ ಏನಿದೆ, ಗ್ಯಾಪ್, ದಟ್ ಈಸ್ ದ ಗ್ಯಾಪ್. ದೆನ್ ಗ್ರಾಜುವಲಿ ಇನ್ಕ್ರೀಸ್ ದೇರ್ ಸೈಜ್, ಇನ್ಕ್ರೀಸ್ ದೇರ್ ನಂಬರ್ಸ್. ಆನಂತರ ನಂಬರ್ಸ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ, ಬಿಕಾಸ್ ಆಫ್ ದಿ ಅವೈಲಬಿಲಿಟಿ ಆಫ್ ಲಿಮಿಟೆಡ್ ರಿಸೋರ್ಸಸ್. ಕರೆಕ್ಟ್ ಆಗಿ ಲಿಮಿಟ್ ಆಗಿ ಇರ್ತಕ್ಕಂತಹ ಫುಡ್ ಸ್ಪೇಸ್ ಇದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದೆ, ಪಾಪ್ಯುಲೇಷನ್ ಗ್ರೋತ್ ಇನ್ಕ್ರೀಸ್ ಆಗೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ನಿಧಾನವಾಗಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಆನಂತರ ಗ್ಯಾಪ್ ಹೊಂದುತ್ತದು. ಆ ಗ್ಯಾಪ್ ಹೊಂದ ನಂತರ ಏನಾಗ್ತದೆ, ಮತ್ತೆ ಗ್ರಾಜುವಲ್ ಆಗಿ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗಿ ಮತ್ತೆ ಏನಾಗ್ತದೆ, ಒಂದು ಪೀಕ್ ಲೆವೆಲ್ಗೆ ಬರ್ತದೆ. ಯಾವಾಗ, ಇಫ್ ರಿಸೋರ್ಸಸ್ ಅಂಡ್ ಲಿಮಿಟೆಡ್. ದಟ್ ಈಸ್ ಎ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್. ನೌ ಇನ್ ದಿಸ್ ಮಾಡೆಲ್ ಏನಾಗ್ತದೆ, ಅಂಡರ್ ಲಿಮಿಟೆಡ್ ರಿಸೋರ್ಸಸ್ ಲೈಕ್ ಫುಡ್ ಅಂಡ್ ಸ್ಪೇಸ್, ಹಿಯರ್ ದಿ ಪಾಪ್ಯುಲೇಷನ್ ಗ್ರೋತ್ reached lag phase. It's very important, lag phase. ಏನಾಗುತ್ತೆ, ಸ್ಟಾರ್ಟ್ ಅಲ್ಲಿ ಅನ್ಲಿಮಿಟ್ ಆಗಿರ್ತಕ್ಕಂಥ ರಿಸೋರ್ಸಸ್ ಇದ್ದಾಗ ಆ ಹ್ಯಾಬಿಟೇಟ್ ಅಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಸೈಜ್ ಗ್ರೋತ್ ಏನಾಗ್ತದೆ, ಅಲ್ಲಿ ಲ್ಯಾಗ್ ಫೇಸ್ಗೆ ರೀಚ್ ಆಗ್ತದೆ. ವಾಟ್ ಈಸ್ ಮೆಂಟ್ ಬೈ ಲ್ಯಾಗ್? ದಟ್ ಈಸ್ ದ ಗ್ಯಾಪ್ ಪೀರಿಯಡ್, ಗ್ಯಾಪ್ ಫೇಸ್. ಹಿಯರ್ ಇನ್ ದಿಸ್ ಫೇಸ್ delayed growth, that delayed growth ಬೆಳವಣಿಗೆನ ಏನ್ ಮಾಡುತ್ತದು, ನಿಧಾನಿಸುತ್ತೆ, ತಡೆ ಹಿಡಿಯುತ್ತೆ. ಇದನ್ನ ನಾವು ಲ್ಯಾಗ್ ಫೇಸ್ ಅಂತ ಕರಿತೇವೆ. ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದೆ, ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ, ಸೊ ದಟ್ ರೀಚಸ್ ಟು ದಿ ಲ್ಯಾಗ್ ಫೇಸ್, ದಟ್ ಈಸ್ ದ ಗ್ಯಾಪ್. ಸೊ ಡಿಲೇಡ್ ಗ್ರೋತ್, ಆ ಬೆಳವಣಿಗೆನ ಏನ್ ಮಾಡ್ತದೆ, ಮುಂದಕ್ಕೆ ಹಾಕತ್ತೆ, ಗ್ಯಾಪ್ ಆಗುತ್ತೆ, ಅದು ಇದು ಲ್ಯಾಗ್ ಫೇಸ್. ಈ ಲ್ಯಾಗ್ ಫೇಸ್ ಬಂದ ನಂತರ ಏನಾಗ್ತದೆ, then reaches to acceleration. Now population growth shows acceleration, deceleration and finally reaches to the asymptote. ಈ ಫಸ್ಟ್ ಏನಾಗುತ್ತೆ, ಲ್ಯಾಗ್ ಫೇಸಿಗೆ ಬಂದ್ಬಿಟ್ಟು ಆ ಗ್ಯಾಪ್ ಫೇಸಿಗೆ ಬಂದು ನಂತರ ಏನಾಗ್ತದೆ, ಶೋಸ್ ಅಸಿಲರೇಷನ್. ವಾಟ್ ಇಸ್ ಮೆಂಟ್ ಬೈ ಅಸಿಲರೇಷನ್? ಹಾಗಾದ್ರೆ ಅಸಿಲರೇಷನ್ ಅಂದ್ರೆ ಏನು? ಅಸಿಲರೇಷನ್, ದ ನೆಕ್ಸ್ಟ್ ಫೇಸ್ ಇಸ್ ಡಿಸಿಲರೇಷನ್, ಡಿಸಿಲರೇಷನ್ and finally reaches to asymptote. Asymptote. Here acceleration means after the lag phase, the population growth reaches to the acceleration. In this phase, population grows rapidly. That is
Rapid growth takes place in this phase after the completion of lag phase. ಲ್ಯಾಗ್ ಫೇಸ್ ಮುಗಿಸಿದ ನಂತರ ಏನಾಗುತ್ತೆ, ಪಾಪ್ಯುಲೇಷನ್ ಗ್ರೋತ್ ಏನಾಗ್ತದೆ, ಅಕ್ಸಿಲರೇಷನ್ ಫೇಸ್ಗೆ ಬರ್ತದೆ. ಅಕ್ಸಿಲರೇಷನ್ ಫೇಸ್ ಅಲ್ಲಿ ಏನಾಗ್ತದೆ, ಇಮ್ಮಿಡಿಯೇಟ್ ಆಗಿ ಏನಾಗ್ತದೆ, ಗ್ರೋತ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ರ್ಯಾಪಿಡ್ ಗ್ರೋತ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಫೇಸ್. ದೆನ್ enters or reaches to the deceleration phase. Now that rapid increase in growth gradually slows down in deceleration. ಏನಾಗ್ತದೆ, ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ, ಗ್ರೋತ್ ಬೆಳವಣಿಗೆ ಕಡಿಮೆ ಆಗ್ತಾ ಬರ್ತದೆ ಪಾಪ್ಯುಲೇಷನ್ ಅಲ್ಲಿ. ಅದನ್ನ ನಾವು ಡಿಸಿಲರೇಷನ್ ಅಂತ ಕರಿತೇವೆ. Then that population reaches to asymptote. ಎಲ್ಲಿಗೆ ಬರುತ್ತೆ ಫೇಸ್ಗೆ, ಎಸಿಂಪ್ಟೋಟ್ಗೆ ಬರ್ತದೆ. ಸೊ ಇನ್ ದಿ ಎಸಿಂಪ್ಟೋಟ್, ದಟ್ ಮೀನ್ಸ್ ದಟ್ ಪಾಪ್ಯುಲೇಷನ್ ರೀಚಸ್ ಟು ದಿ ನೇಚರ್ಸ್ ಕ್ಯಾರಿಯಿಂಗ್ ಕೆಪಾಸಿಟಿ. ಈಗ ಎಸಿಂಪ್ಟೋಟ್ ಅಂದ್ರೆ ಏನಂತ ಹೇಳೋಣ ನಾವು, ಆ ಪಾಪ್ಯುಲೇಷನ್ ಏನಾಗ್ತದೆ, ನೇಚರ್ನ ಕ್ಯಾರಿಯಿಂಗ್ ಕೆಪಾಸಿಟಿಗೆ ಬಂದು ನಿಲ್ಲುತ್ತೆ, ರೀಚ್ ಆಗ್ತದೆ. ಅದು ಎಸಿಂಪ್ಟೋಟ್ ಅಂತ ನಾವು ಕರಿತೇವೆ. ಸೊ ಇನ್ ಎಸಿಂಪ್ಟೋಟ್ ದಟ್ ಪಾಪ್ಯುಲೇಷನ್ ಡೆನ್ಸಿಟಿ ರೀಚಸ್ ಟು ದಿ ಕ್ಯಾರಿಯಿಂಗ್ ಕೆಪಾಸಿಟಿ. ದಟ್ ಈಸ್ ಡಿಟರ್ಮೈನ್ಡ್ ಬೈ ಕೆ, ಕ್ಯಾಪಿಟಲ್ ಕೆ. ಕೆ ಮೀನ್ಸ್ ಕ್ಯಾರಿಯಿಂಗ್ ಕೆಪಾಸಿಟಿ, ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ನೇಚರ್. ಇದನ್ನ ನಾವು ಕೆ ಅಂತ ಹೇಳ್ಬಿಟ್ಟು ಡಿನೋಟ್ ಮಾಡ್ತೇವೆ. ಯಾವಾಗ ಗ್ರಾಜುವಲ್ ಆಗಿ ಡಿಕ್ರೀಸ್ ಆಗ್ತದೋ ಗ್ರೋತ್, ನಂತರ ಫೈನಲ್ ಆಗಿ ಎಲ್ಲಿ ರೀಚ್ ಆಗ್ತದೆ, ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ, ದಟ್ ಮೀನ್ಸ್ ಎನ್ ರೀಚಸ್ ಟು ದಿ, ಎಲ್ಲಿಗೆ ಬರಬೇಕು, ಕ್ಯಾರಿಂಗ್ ಕೆಪಾಸಿಟಿಗೆ ಬರ್ತದೆ. ಆ ಕ್ಯಾರಿಂಗ್ ಕೆಪಾಸಿಟಿ ಬಂದಾಗ ಏನಾಗ್ತದೆ, ನೇಚರ್ ಕ್ಯಾನ್ ಸೆಲೆಕ್ಟ್. ಆಗ ನೇಚರ್ ಸೆಲೆಕ್ಟ್ ಮಾಡ್ಕೊಡ್ತದೆ ಆ ಇಂಡಿವಿಜುವಲ್ಸ್ ಅನ್ನ. ಇದು ನಾವು ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಅಲ್ಲಿ ನೋಡುವಂಥದ್ದು. ಸೊ ಇನ್ ದಿ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್, ಪಾಪ್ಯುಲೇಷನ್ ಮಾಡೆಲ್ exhibits if resources under limited condition, what happened, population growth become restricted because of the limited availability of resources like food and space. Now gradually that population reaches to lag phase. Lag means delayed growth, that is rest or gap period. Then it enters to acceleration. After that, after the completion of lag phase, population growth suddenly increases in acceleration. Then suddenly slows down population growth after acceleration. acceleration ಮುಗಿದ ತಕ್ಷಣ ಏನಾಗ್ತದೆ, ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗಿರತಕ್ಕಂಥ ಪಾಪ್ಯುಲೇಷನ್ ಗ್ರೋತ್ ಕ್ರಮೇಣ ಹಾಗೆ ಡಿಕ್ರೀಸ್ ಆಗ್ತಾ ಬರ್ತದೆ. ಅದನ್ನ ನಾವು ಡಿಸಿಲರೇಷನ್ ಅಂತ ಕರಿತೇವೆ. ಹಾಗೆ ಮತ್ತೊಂದು ಫೇಸು ಫೈನಲ್ ಆಗಿ ಎಲ್ಲಿ ರೀಚ್ ಆಗುತ್ತಾ ಪಾಪ್ಯುಲೇಷನ್, ಎಸಿಂಪ್ಟೋಟಿಗೆ ಬರ್ತದೆ. ಎಸಿಂಪ್ಟೋಟ್ ಅಂದಾಗ ವ್ಯಾನ್ ದಿ ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ n reaches to carrying capacity, that is k. ಗೆ ರೀಚ್ ಆದಾಗ, ಕ್ಯಾರಿಂಗ್ ಕೆಪಾಸಿಟಿಗೆ ರೀಚ್ ಆದಾಗ ಎಸಿಂಪ್ಟೋಟ್ ಫೇಸ್ ಅಂತ ಕರಿತೇವೆ. ನೌ ಅನ್ ಈಕ್ವೇಷನ್, ಈಗ ನಾವು ಏನು ಇದೊಂದಿದೆ ಕ್ಯಾರಿಂಗ್ ಕೆಪಾಸಿಟಿ, ಇಲ್ಲಿಗೆ ರೀಚ್ ಆದಾಗ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಪಾಪ್ಯುಲೇಷನ್ ಗ್ರೋತ್ ಅಂದಾಗ, ಹಿಯರ್ ದಿ ಪಾಪ್ಯುಲೇಷನ್ ಗ್ರೋತ್ enters to the carrying capacity, that is k ಅಂತ ಕರಿತೇವೆ. Then logistic growth model shows sigmoid curve. Sigmoid curve. This is also called Verhulst-Poerl logistic growth model. So in the logistic growth model, population reaches to lag phase, then acceleration, deceleration, and finally
reaches to the carrying capacity of nature, that is K. So this type of model also called as Warhorst-Parle logistic growth model. ಇದನ್ನ ನಾವು ಇನ್ನೊಂದು ಅರ್ಥದಲ್ಲಿ ಕರಿತೇವೆ Warhorst-Parle logistic growth model ಅಂತ ಕರಿತೇವೆ. ಇಲ್ಲಿ ಕ್ಯಾರಿಂಗ್ ಕೆಪಾಸಿಟಿ K ಅಂತ ಕರಿತೀವಿ. At the given time, that is denoted by T, small t, ಆ ಪ್ರೆಸೆಂಟ್ ಟೈಮ್ ಅಲ್ಲಿ ಏನಾಗ್ತದೆ ಹೇಗೆ ನಾವು ಕನ್ಸಿಡರ್ ಮಾಡ್ತೇವೆ ಆಕ್ಸಿಲರೇಷನ್, ಡಿಸಿಲರೇಷನ್ ಅಂಡ್ ದಿ asymptote. So in this logistic growth, the graphical representation shows obtaining of sigmoid curve. Obtaining of sigmoid curve. Look at this sigmoid S-shaped curve. S-shape ಬರ್ತದೆ curve logistic growth ಅಲ್ಲಿ. Look at this. So this is the graph. First one, that is obtaining of J-shaped curve in exponential population growth. ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ನಾವು ಏನ್ ನೋಡಿದ್ವಿ, ಎಕ್ಸ್ಪೋನೆನ್ಷಿಯಲ್ ಅಲ್ಲಿ obtaining of J curve, J shaped curve. Here equation dn bar dt is equal to rn. ಇದು ನಾವು ಇಲ್ಲಿ ನೋಡ್ತಕ್ಕಂಥದ್ದು ಎಕ್ಸ್ಪೋನೆನ್ಷಿಯಲಿ. Now in logistic growth model, here obtaining of sigmoid curve, sigmoid or S-shaped curve. ಅದನ್ನೇ ನಾವು S-shaped curve ಅಂತ ಕರಿತೀವಿ. Look at this diagram. Here this is the K, carrying capacity ಅಂತ ಕರಿತೀವಿ. ಯಾವುದನ್ನ? K ಅನ್ನ. ಸೊ ಯಾವ ರೀತಿ ನಾವು ಇಲ್ಲಿ ಡಿಟರ್ಮೈನ್ ಮಾಡ್ತೇವೆ ಅಂದಾಗ dn bar dt is equal to rn then K minus n divided by K. So this is the equation for logistic growth model. So here in the logistic growth model, obtaining of sigmoid curve, the equation will be dn bar dt is equal to rn K minus n by K. Now n is equal to, in relation to time t. So ಈ nt ಅನ್ನುವಂಥದ್ದು in relation to time t, small t, and then dn bar dt is equal to rn then K minus n divided by K. Now r is equal to intrinsic rate of natural increase. Intrinsic rate of natural increase. ಇದನ್ನೇ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಲ್ಲಿ ವ್ಯಾಲ್ಯೂಸ್ ಅನ್ನು ನಾವು ನೋಡಿದ್ವಿ. ಆರ್ ವ್ಯಾಲ್ಯೂಸ್ ಇನ್ ನಾರ್ವೆ ರ್ಯಾಟ್ 0.015, ಆರ್ ವ್ಯಾಲ್ಯೂಸ್ ಇನ್ ಪಾಪ್ಯುಲೇಷನ್, ಹ್ಯೂಮನ್ ಪಾಪ್ಯುಲೇಷನ್ ಇನ್ 1981, that is 0.0250. That is the R value of different population. Now R is intrinsic rate of natural increase, whereas K is carrying capacity. Nature's carrying capacity. So this is the equation for logistic growth model. That equation is dn by dt is equal to rn K minus n by K. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, 1 ಮಾರ್ಕಿಗೆ ಕೇಳಿದ್ದಾರೆ, ರೈಟ್ ದಿ ಈಕ್ವೇಷನ್ ಆಫ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್. ಸೊ ದಿಸ್ ಇಸ್ ದ ಈಕ್ವೇಷನ್ ಫಾರ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್. ಯಾವ ರೀತಿ ಬರುತ್ತೆ ನಮ್ಗೆ ಇಲ್ಲಿ ಕರ್ವ್ ಬರ್ತಕ್ಕಂಥದ್ದು? ಸಿಗ್ಮಾಯ್ಡ್ ಕರ್ವ್ ಅಂತ ಕರಿತೇವೆ. ಸಿಗ್ಮಾಯ್ಡ್ ಅಂದ್ರೆ ಎಸ್ ಶೇಪ್ಡ್ ಕರ್ವ್, ಎಕ್ಸ್ಪೋನೆನ್ಷಿಯಲ್ ಅಲ್ಲಿ ಜೆ ಶೇಪ್ಡ್ ಕರ್ವ್ ಅಂತ ಕರಿತೇವೆ. ಸೊ ಈ ಸಿಗ್ಮಾಯ್ಡ್ ಕರ್ವ್ ಅನ್ನ ಈ ಲಾಜಿಸ್ಟಿಕ್ ಗ್ರೋತ್ ಅಲ್ಲಿ ನಾವು ನೋಡೋದನ್ನ ಇದಕ್ಕೆ ಇನ್ನೊಂದು ಹೆಸರಿನಿಂದ ಕರಿತೇವೆ. ದಟ್ ಈಸ್ ಕಾಲ್ಡ್ ವರ್ಹಾರ್ಸ್ಟ್-ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಅಂತ ಕರಿತೀವಿ. ಇದಕ್ಕೆ ಮತ್ತೊಂದು ರೀತಿಯಲ್ಲಿ ವರ್ಹಾರ್ಸ್ಟ್-ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಅಂತ ಕರಿತೇವೆ. ಸೊ ದೀಸ್ ಟೂ ಗ್ರೋತ್ ಮಾಡೆಲ್
explain or describe how the population growth in a habitat under unlimited resources or limited resources, how they can survive, how they can increase or decrease under unlimited or limited resources like food and space. Next, we move on to the life history of variation. ಈಗ ನಮ್ಮ ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗೋಣ, ಲೈಫ್ ಹಿಸ್ಟರಿ ಆಫ್ ವೇರಿಯೇಷನ್. ಸೊ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್, ಅದನ್ನು ನಾವು ರಿಯಾಲಿಸ್ಟಿಕ್ ಅಂತ ಕರಿತೇವೆ. ದಟ್ ಒನ್ ಇಸ್ ರಿಯಾಲಿಸ್ಟಿಕ್ ಮಾಡೆಲ್. ಸರಿಯಾಗಿರ್ತಕ್ಕಂತಹ ಒಂದು ಮಾಡೆಲ್, ಅದು ಎಕ್ಸ್ಪ್ಲೈನ್ ಮಾಡುವಂಥದ್ದು ಹೇಗೆ ಕಡಿಮೆ ಇದ್ದಾಗ ರಿಸೋರ್ಸಸ್ಸು ಪ್ರತಿ ಹ್ಯಾಬಿಟ್ಯಾಟಲ್ಲೂ ಆ ಪಾಪ್ಯುಲೇಷನ್ ಗ್ರೋತಲ್ಲಿ ಯಾವ ರೀತಿ ಫ್ಲಕ್ಚುಯೇಟ್ ಆಗ್ತದೆ, ಹೇಗೆ ಇಂಡಿವಿಜುವಲ್ಸ್ ಸರ್ವೈವ್ ಆಗ್ತದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಸೊ ರಿಯಾಲಿಸ್ಟಿಕ್ ಅಂತ ಕರಿತೇವೆ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್. ನಾವು ವಿ ಮೂವ್ ಆನ್ ಟು ಲೈಫ್ ಹಿಸ್ಟರಿ ಆಫ್ ವೇರಿಯೇಷನ್. Life history of variation. Now, so population growth, nothing but that exhibit or shows a reproductive fitness of species. Reproductive fitness of species. Fitness of species. ಈಗ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಅದರ ಸೈಜ್, ಆ ಸೈಜನ್ನೇ ನಾವು ಡೆನ್ಸಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಯಾವ ರೀತಿ ನಾವು ಮೆಜರ್ ಮಾಡ್ತೇವೆ ಅಂದರೆ ದಟ್ ಈಸ್ ಮೆಜರ್ಡ್ ಬೈ ದಿ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ ಎ ಪಾಪ್ಯುಲೇಷನ್. ದಟ್ ಈಸ್ ಪಾಪ್ಯುಲೇಷನ್ ಡೆನ್ಸಿಟಿ. So in some cases population density also measured by total number of biomass. ಬಯೋಮಾಸ್ ಇಂದನೂ ನಾವು ಕೂಡ ಏನು ಮಾಡ್ತೇವೆ, ಕೆಲವು ಸಂದರ್ಭದಲ್ಲಿ ಡೆನ್ಸಿಟಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಥವಾ ಮೆಷರ್ ಮಾಡಬೇಕಾಗ್ತದೆ. ನಾವು ಏನು ಈ ಪಾಪ್ಯುಲೇಷನ್ ಗ್ರೋತ್ ಏನಿದೆ ನಮಗೆ ಎಕ್ಸಾಕ್ಟ್ ಏನನ್ನು ತೋರಿಸುತ್ತದು, ಪಾಪ್ಯುಲೇಷನ್ ಗ್ರೋತ್ ಇನ್ಕ್ರೀಸ್ ಆಗುವಂಥದ್ದು, ಡಿಕ್ರೀಸ್ ಆಗುವಂಥದ್ದು, ದಟ್ ಈಸ್ ಫ್ಲಕ್ಚುಯೇಟಿಂಗ್. ಹೌದಲ್ವಾ? ಪಾಪ್ಯುಲೇಷನ್ ಗ್ರೋತ್ ಏನಾಗ್ತದೆ, ಫ್ಲಕ್ಚುಯೇಟಿಂಗ್ ಇನ್ ದಿ ಡೆನ್ಸಿಟಿ at different conditions. So the population growth that exactly shows reproductive fitness of species. ಈಗ ಆ ಪಾಪ್ಯುಲೇಷನ್ ಗ್ರೋತ್ ಯಾವುದನ್ನು ಅವಲಂಬಿಸಿದೆ ಅಂದಾಗ ಆ ಸಂಖ್ಯೆ ಇನ್ಕ್ರೀಸ್ ಆಗಬೇಕಾದ್ರೆ ಏನಾಗುತ್ತೆ, ಪಾಪ್ಯುಲೇಷನ್ ಅಲ್ಲಿ ರೀಪ್ರೊಡಕ್ಷನ್ ನಡಿಬೇಕು. ಆ ರೀಪ್ರೊಡಕ್ಷನ್ ನಡಿಬೇಕಾದ್ರೆ ರೀಪ್ರೊಡಕ್ಟಿವ್ ಫಿಟ್ನೆಸ್ ಇರಬೇಕು, ಸ್ಪೀಶೀಸ್ಗೆ ಆ ಒಂದು ಸಾಮರ್ಥ್ಯ ಇರಬೇಕು, ಸಂತಾನಾಭಿವೃದ್ಧಿ ಮಾಡುವಂತಹ ಸಾಮರ್ಥ್ಯ ಇರಬೇಕು. ಆಗ ಪಾಪ್ಯುಲೇಷನ್ ಗ್ರೋತ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಸೊ ಇಟ್ಸ್ ಡೈರೆಕ್ಟ್ಲಿ ಶೋಸ್ ದಿ ರಿಪ್ರೊಡಕ್ಟಿವ್ ಫಿಟ್ನೆಸ್ ಆಫ್ ಸ್ಪೀಶೀಸ್. ದಟ್ ಫಿಟ್ನೆಸ್ ನಥಿಂಗ್ ಬಟ್ ಡಾರ್ವಿನ್ ಫಿಟ್ನೆಸ್. ಹಾಗಾದ್ರೆ ಆ ಫಿಟ್ನೆಸ್ ಅನ್ನ ನಾವು ಏನಂತ ಹೇಳ್ಬೋದು, ಡಾರ್ವಿನ್ ಫಿಟ್ನೆಸ್ ಅಂತ ಹೇಳ್ಬೋದು. ಯಾಕೆ? ಅಕಾರ್ಡಿಂಗ್ ಟು ಚಾರ್ಲ್ಸ್ ಡಾರ್ವಿನ್, ಹಿಸ್ ಕಾನ್ಸೆಪ್ಟ್ ನ್ಯಾಚುರಲ್ ಸೆಲೆಕ್ಷನ್. So survival of the fittest, survived species now exhibit variation. So variation leads origin of new species according to Charles Darwin. ಆ ಫಿಟ್ನೆಸ್ ಏನಿದೆ, ತಳ ಹೂರ್ತಕ್ಕಂತಹ ಫಿಟ್ನೆಸ್ ಏನಿದೆ ಹ್ಯಾಬಿಟ್ಯಾಟ್ ಅಲ್ಲಿ ಸ್ಪೀಶೀಸ್ದು, ಅದೇನಾಗ್ತದೆ, ಸರ್ವೈವ್ ಆಗ್ತದೆ, ಅಲ್ಲಿ ಬದುಕುತ್ತೆ. ಸರ್ವೈವ್ ಆಗ್ಬಿಟ್ಟು ಏನ್ ಮಾಡ್ತದೆ, ರಿಪ್ರೊಡ್ಯೂಸ್ ಎನಾರ್ಮಸ್ಲಿ, ಮುಂದೆ ಸಂತಾನವನ್ನ ಮುಂದುವರಿಸುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದಿ ಫಿಟ್ನೆಸ್ ನಥಿಂಗ್ ಬಟ್ ರಿಪ್ರೊಡಕ್ಟಿವ್ ಫಿಟ್ನೆಸ್. ನಾವು ಅಲ್ಲಿ ಗ್ರೋತ್ ನೋಡ್ಬೇಕು ಅಂದಾಗ ಅದಕ್ಕೆ ಯಾವುದನ್ನ ಅವಲಂಬಿತವಾಗಿದೆ, ಅದು ರಿಪ್ರೊಡಕ್ಟಿವ್ ಫಿಟ್ನೆಸ್ ಆಫ್ ಸ್ಪೀಶೀಸ್. ಆ ಫಿಟ್ನೆಸ್ ಅಂತಕ್ಕಂಥ ಪದ ರಿಲೇಟೆಡ್ ಟು ಡಾರ್ವಿನ್ ಫಿಟ್ನೆಸ್. ಓಕೆ, ಸೊ ನಾವಿಲ್ಲಿ ಲೈಫ್ ಹಿಸ್ಟರಿನ ತಗೊಂಡಾಗ ನೋಡ್ತಾ ಹೋಗ್ಬಹುದು. some organisms produce progeny only, some organisms breed only once in their life cycle or lifetime. ನಾವು ಕೆಲವು ಸ್ಪೀಶೀಸ್ ನೋಡಿದಾಗ ಅದರ ಜೀವಿತ ಕಾಲಾವಧಿಯಲ್ಲಿ ಒಂದೇ ಒಂದು ಸರಿ ಮಾತ್ರ ರೀಪ್ರೊಡ್ಯೂಸ್ ಮಾಡುತ್ತಂತೆ. ಈ ಒಂದು ಬದಲಾವಣೆಯನ್ನು ನಾವು ನೋಡ್ತಾ ಹೋಗ್ತೇವೆ
nature only. Some organisms breed only once in their lifetime. For example, bamboo, in case of plant, and fishes, that is salmon fish. ನೋಡಿ, ಅದು ತನ್ನ ಜೀವಿತ ಕಾಲಾವಧಿಯಲ್ಲಿ ಒಂದು ಸಲ ಮಾತ್ರ ಸಂತಾನಾಭಿವೃದ್ಧಿ ಮಾಡುತ್ತೆ. ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಪ್ಲಾಂಟ್ ಸೈಡಲ್ಲಿ ಬ್ಯಾಂಬೂ, ಏನು ಬಿದಿರು ಅಂತಿರಲ್ಲ, ಅದು ಒಂದೇ ಸಲ ಮಾತ್ರ ಏನು ಮಾಡುತ್ತೆ, ಹೂವನ್ನು ಬಿಟ್ಬಿಟ್ಟು ತನ್ನ ಸಂತಾನವನ್ನು ಮುಂದುವರಿಸ್ಕೊಳ್ಳುತ್ತೆ. ಹಾಗೆ ನಾವು ಅನಿಮಲ್ ಸೈಡ್ಗೆ ಬಂದಾಗ ಸಾಲ್ಮಾನ್ ಫಿಶ್ ಅನ್ನು ಕೊಡ್ಬೋದು. ಅದು ಕೂಡ ಒಂದು ಸಲ ಮಾತ್ರ ಮೊಟ್ಟೆಗಳನ್ನು ಇಡ್ತಕ್ಕಂಥದ್ದು, ಬ್ರೀಡ್ ಮಾಡುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಆರ್ಗಾನಿಸಮ್. ಸಮ್ ಆರ್ಗಾನಿಸಮ್ಸ್ ಬ್ರೀಡ್ many times in their lifetime. ಸೊ ಒಂದು ಸಲ ಬ್ರೀಡ್ ಮಾಡ್ತದೆ. ನಾವು ಇನ್ನೂ ಉದಾಹರಣೆ ತಗೊಂಡ್ರೆ many times breed, many times. ಇನ್ನು ಕೆಲವು ಆರ್ಗಾನಿಸಮ್ಸ್ ಏನಿದೆ, ಒಂದಲ್ಲ ಎರಡಲ್ಲ ಅನೇಕ ಸಲ ಏನ್ ಮಾಡುತ್ತೆ, ತನ್ನ ಲೈಫ್ ಟೈಮ್ ಅಲ್ಲಿ ಸಂತಾನ ಅಭಿವೃದ್ಧಿ ಮಾಡಿ ಹೊಸ ಪ್ರೋಜಿನಿಯನ್ನ ಕೊಡುತ್ತೆ. ಮೆನಿ ಟೈಮ್ಸ್ they breed, they reproduce many times in their lifetime, ತನ್ನ ಜೀವಿತ ಕಾಲಾವಧಿಯಲ್ಲಿ. So we can say other group of animals. Example for the second one, birds and mammals. ಹೌದು, ಪಕ್ಷಿಗಳು ಮತ್ತು ಸಸ್ತನಿಗಳಲ್ಲಿ, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ, they reproduce many times in our lifetime. ಹೌದಲ್ವಾ? ರಿಪ್ರೊಡಕ್ಟಿವ್ ಟೈಮಲ್ಲಿ, ಆ ಆಕ್ಟಿವ್ ರಿಪ್ರೊಡಕ್ಟಿವ್ ಟೈಮಲ್ಲಿ ಅನೇಕ ಸಲ ಸಂತಾನಾಭಿವೃದ್ಧಿಯನ್ನ ಮಾಡಬಹುದು. ಹಾಗೆ ಕಮಿಂಗ್ ಟು ದಿ ಅದರ್ ಗ್ರೂಪ್ ಆಫ್ ಅನಿಮಲ್ಸ್, ಸಮ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಬ್ರೀಡ್ ಸ್ಮಾಲ್ ನಂಬರ್ ಆಫ್ ಮೆನಿ ಇಂಡಿವಿಜುವಲ್ಸ್ ಆರ್ ಆಫ್ಸ್ಪ್ರಿಂಗ್ಸ್. ಸಣ್ಣದಾಗಿರ್ತಕ್ಕಂತಹ ಅನೇಕ ಸಂಖ್ಯೆಯಲ್ಲಿ ಏನ್ ಮಾಡುತ್ತೆ, ಬ್ರೀಡ್ ಮಾಡ್ತದೆ. ಸಣ್ಣ ಗಾತ್ರದ ಅನೇಕ ಸಂಖ್ಯೆಯಲ್ಲಿ ಸಂತಾನವನ್ನು ಬ್ರೀಡ್ ಮಾಡ್ತದೆ, ಮರಿಗಳನ್ನು ಕೊಡುತ್ತೆ, ಆಫ್ಸ್ಪ್ರಿಂಗ್ಸ್ ಅನ್ನ ಕೊಡುತ್ತೆ. ಹಾಗಾದ್ರೆ ಯಾವ್ದಿರ್ಬೋದು ಅದಕ್ಕೆ ಉದಾಹರಣೆ? ಸೊ ದಿ ಬ್ರೀಡ್ ಸ್ಮಾಲ್ ಸೈಜ್ಡ್ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್. ಇದಕ್ಕೆ ನಾವು ಕೊಡ್ಬೋದು ಆಯಿಸ್ಟರ್. ಯಾವುದನ್ನ ಕೊಡ್ಬೋದು ನಾವು ಇದಕ್ಕೆ? ಆಯಿಸ್ಟರ್ ಕೊಡ್ಬೋದು. ಹಾಗೆ ಪೆಲಾಜಿಕ್ ಫಿಶ್. ಆಯಿಸ್ಟರ್ ನೀವು ಕೇಳಿರ್ಬಹುದು, ಮೊಲಸ್ಕಾ ಫೈಲಮ್ಗೆ ಸೇರುತ್ತೆ. ಆ ಶೆಲ್ ಒಳಗಡೆ ಇರ್ತಕ್ಕಂಥ ಮೃದುವಂಗಿ, ಅದು ಆಯಿಸ್ಟರ್ ಅಂತ ಕರಿತೀವಿ. ಈ ಆಯಿಸ್ಟರ್ ಏನಿದೆ, ಫ್ರೆಶ್ ವಾಟರ್ ಮಸಲ್, ಇದೇನ್ ಮಾಡುತ್ತೆ, ಸಣ್ಣದ ಅನೇಕ ಸಂಖ್ಯೆಯಲ್ಲಿ ಆಫ್ಸ್ಪ್ರಿಂಗ್ಸ್ ಅನ್ನ ಕೊಡುತ್ತಂತೆ. ಅನೇಕ ಸಂಖ್ಯೆಯಲ್ಲಿ, ಒಂದಲ್ಲ ಎರಡಲ್ಲ, 10 20 ಅನೇಕ ಸಂಖ್ಯೆಯಲ್ಲಿ ಏನಾಗುತ್ತೆ, ಆಫ್ಸ್ಪ್ರಿಂಗ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ನಾವು ಮತ್ತೊಂದು ಪೆಲಾಜಿಕ್ ಫಿಶ್ ಅಂತ ಕರಿತೇವೆ. ದಿ ಫೀಮೇಲ್ ಪೆಲಾಜಿಕ್ ಫಿಶ್ ಲೇಸ್ ನಂಬರ್ ಆಫ್ ಎಗ್ಸ್ ಅಟ್ ಎ ಟೈಮ್. ನಾವು ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಮೊಟ್ಟೆಗಳನ್ನ ಇಡತ್ತಂತೆ, ಆಫ್ಸ್ಪ್ರಿಂಗ್ಸ್ ಅನ್ನ ಕೊಡುತ್ತಂತೆ ಪೆಲಾಜಿಕ್ ಫಿಶ್. ನೆಕ್ಸ್ಟ್ we can see other group of animals. ಏನ್ ಕೊಡುತ್ತೆ ಅದರಲ್ಲಿ? ಸೊ they breed small large sized limited number of offsprings. ಮತ್ತೊಂದು ಗ್ರೂಪ್ ನೋಡಿದಾಗ ದೊಡ್ಡ ಗಾತ್ರದ ಕಡಿಮೆ ಸಂಖ್ಯೆಯಲ್ಲಿ ಆಫ್ಸ್ಪ್ರಿಂಗ್ಸ್ ಅನ್ನ ಕೊಡುವಂಥದ್ದು. ಆ ಬರ್ತಕ್ಕಂತಹ ಇಂಡಿವಿಜುವಲ್ಸ್ ಏನಾಗಿದೆ, ಗಾತ್ರದಲ್ಲಿ ದೊಡ್ಡದಾಗಿದೆ, ಆದರೆ ಅವುಗಳ ಕೌಂಟ್ನಲ್ಲಿ ಕಡಿಮೆ ಕೌಂಟ್ ಇರ್ತಕ್ಕಂತಹ ಇಂಡಿವಿಜುವಲ್ಸ್ ಅನ್ನ ಕೊಡುತ್ತೆ. ನಂಬರಲ್ಲಿ ಕೌಂಟಲ್ಲಿ ಕಡಿಮೆ ಇರ್ತದೆ, ಆದರೆ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ್ದು ಎಕ್ಸಾಂಪಲ್ ಕೊಡ್ಬೋದು ಅದಕ್ಕೆ ಅಂದಾಗ, ಹ್ಯೂಮನ್ ಬೀಯಿಂಗ್ಸ್, ಮ್ಯಾಮಲ್ಸ್, ಬರ್ಡ್ಸ್ ಎಕ್ಸಾಂಪಲ್ ಅನ್ನ ನಾವು ಕೊಡ್ತಾ ಹೋಗ್ಬೋದು. ದೊಡ್ಡ ಗಾತ್ರದ ಮೊಟ್ಟೆ ಇಡುತ್ತೆ, ಮತ್ತೆ ಇಂಡಿವಿಜುವಲ್ ಬರುತ್ತೆ ಕಡಿಮೆ ಸಂಖ್ಯೆಯಲ್ಲಿ. ಹಾಗೆ ಮ್ಯಾಮಲ್ಸ್ ಅಲ್ಲಿ ತಗೊಂಡಾಗ ಒಂದು ಸಲಕ್ಕೆ 3 ರಿಂದ 4 ಮರಿಗಳನ್ನು ಕೊಡ್ಬೋದು. ಹ್ಯೂಮನ್ ಬೀಯಿಂಗ್ ಬಂದಾಗ ಒಂದು ಸಲಕ್ಕೆ ಒಂದೇ ಹ್ಯೂಮನ್ ಬೀಯಿಂಗ್, ನ್ಯೂ ಇಂಡಿವಿಜುವಲ್ ಬರುವಂಥದ್ದು ನಾವು ನೋಡ್ತೇವೆ. ಸೊ ದೀಸ್ ಆರ್ ಆಲ್ ವಿ ಕ್ಯಾನ್ ಸೇ
how different species in a population breed or reproduce in different ways, give rise offsprings. ಬೇರೆ ಬೇರೆ ವಿಧಾನದಲ್ಲಿ ಏನು ಮಾಡುತ್ತೆ, ಸಂತಾನಾಭಿವೃದ್ಧಿಯನ್ನು ಮಾಡಿ ಅದರ ಸಂತತಿಯನ್ನ ಮುಂದುವರಿಸಿಕೊಳ್ತಾ ಹೋಗ್ತದೆ. ವಿ ಕ್ಯಾನ್ ಸಿ ದಿ ಡಿಫರೆಂಟ್ ಟೈಪ್ ಆಫ್ ಬ್ರೀಡಿಂಗ್ ಇನ್ ಡಿಫರೆಂಟ್ ಸ್ಪೀಶೀಸ್ ಇನ್ ಡಿಫರೆಂಟ್ ಪಾಪ್ಯುಲೇಷನ್. ನಾ ಸೊ ಇದೆಲ್ಲ ನಮ್ಗೆ ಏನು ತೋರಿಸುತ್ತೆ ಅಂದಾಗ, ಲೈಫ್ ಹಿಸ್ಟ್ರಿ ಆಫ್ ವೇರಿಯೇಷನ್, ಸಮ್ ಇಕಾಲಜಿಸ್ಟ್ explained every organism, new individual exists and directly related to biotic and abiotic components. ನೋಡಿ, ಯಾವುದೇ ಒಂದು ಜೀವಿ ಸಂತಾನಾಭಿವೃದ್ಧಿಯಿಂದ ಬರಬೇಕು ಅಂದಾಗ ಆ ಸ್ಪೀಶೀಸ್ ಏನಾಗ್ತದೆ, ಡೈರೆಕ್ಟ್ ಆಗಿ ಏಬಯೋಟಿಕ್ ಮತ್ತೆ ಬಯೋಟಿಕ್ ಕಾಂಪೊನೆಂಟ್ಸ್ ಜೊತೆ ರಿಲೇಷನ್ ಅನ್ನು ಹೊಂದಿರ್ತದೆ. ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಏಬಯೋಟಿಕ್ ಅಂಡ್ ಬಯೋಟಿಕ್ ಕಾಂಪೊನೆಂಟ್ಸ್. ದಟ್ಸ್ ರಿಸಲ್ಟ್ that reproduces new offspring. ಅದರ ಒಂದು ಪರಿಣಾಮದಿಂದ ಏನಾಗ್ತದೆ, ಹೊಸ ಒಂದು ಸಂತಾನವನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಎವ್ರಿ ಆರ್ಗಾನಿಸಮ್ ಇವಾಲ್ವ್ಡ್ ವಿತ್ ಇನ್ ರಿಲೇಷನ್ ಆಫ್ ಏಬಯೋಟಿಕ್ ಅಂಡ್ ಬಯೋಟಿಕ್ ಫ್ಯಾಕ್ಟರ್ಸ್. ಏನಂತ ಹೇಳ್ಬೋದು, ಎವ್ರಿ ಆರ್ಗಾನಿಸಮ್ ಇವಾಲ್ವ್ಡ್ ವಿತ್ ಇನ್ ರಿಲೇಷನ್ ಆಫ್ abiotic and biotic components. Now, this is the brief summary of life history of variation. Now, we move on to the population interactions. Population interactions. Interactions. So, what is population interactions? We can see different types of population in different habitats. They survive and reproduce. ನಾವು ಬೇರೆ ಬೇರೆ ಹ್ಯಾಬಿಟ್ಯಾಟ್ ಅಲ್ಲಿ ಬೇರೆ ಬೇರೆ ಪಾಪ್ಯುಲೇಷನ್ ಸ್ಪೀಶೀಸ್ ಅನ್ನ ನೋಡ್ತೇವೆ. ಅವು ಅಲ್ಲಿ ಫಿಟ್ ಆಗಿದೆ, ಸರ್ವೈವ್ ಆಗಿದೆ, ಮತ್ತೆ ರೀಪ್ರೊಡ್ಯೂಸ್ ಮಾಡಿ ತನ್ನ ಸಂತತಿಯನ್ನ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದೆ. ಓಕೆ, ಸೊ ಆಲ್ ಡಿಫರೆಂಟ್ ಸ್ಪೀಶೀಸ್ ಇನ್ ದಟ್ ಏರಿಯಾ they share same resources like food and space. It's very important. ಈಗ ಒಂದು ಏರಿಯಾದಲ್ಲಿ ನಾವು ಗಮನಿಸಿದಾಗ ಬೇರೆ ಬೇರೆ ಪಾಪ್ಯುಲೇಷನ್ ಇದೆ, ಸ್ಪೀಶೀಸ್ ಪಾಪ್ಯುಲೇಷನ್ ಇದೆ. ಅವೆಲ್ಲ ರಿಸೋರ್ಸಸ್ ಏನಿದೆ, ಫುಡ್ ಮತ್ತು ಸ್ಪೇಸು ಮೇನ್ ರಿಸೋರ್ಸಸ್, ಅವುಗಳನ್ನು ಏನು ಮಾಡ್ಕೊಂಡಿದೆ, ಅದು ಶೇರ್ ಮಾಡ್ಕೊಂಡಿದೆ. ಶೇರ್ ಮಾಡ್ಕೊಂಡು ಏನಾಗಿದೆ, ಸರ್ವೈವ್ ಆಗಿದೆ. Is it? ಹಾಗಾಗಿ then plants. So some species depends on other species depends on other species for food and space in the same area. By that time they compete, they interact for food and space, that is resources. ಇದು ಏನು ತೋರಿಸುತ್ತೆ ನಮಗೆ, a kind of interaction between two different population, two different species of different population in the same area or different area. ಇದು ನಮಗೆ ಏನು ತೋರಿಸುತ್ತೆ, ಒಂದು ಮತ್ತೊಂದಕ್ಕೆ ಏನಿದೆ ಇಂಟ್ರಾಕ್ಷನ್ ನಡೀತಾ ಇರ್ತದೆ. ಪಾಪ್ಯುಲೇಷನ್ಗೂ ಪಾಪ್ಯುಲೇಷನ್ ಅಲ್ಲಿರ್ತಕ್ಕಂಥ ಸ್ಪೀಶೀಸ್ಗೆ ಇಂಟ್ರಾಕ್ಷನ್ ನಡೀತಾ ಇರ್ತದೆ. ಈ ಇಂಟರಾಕ್ಷನ್ ಯಾಕೆ, ಆಹಾರಕ್ಕಾಗಿ, ಹಾಗೆ ಅದು ವಾಸ ಮಾಡ್ತಕ್ಕಂಥ ಸ್ಪೇಸ್ ಜಾಗಕ್ಕಾಗಿ. ಪ್ರತಿದಿನನೂ ಕೂಡ ಅಲ್ಲಿ ಇಂಟ್ರಾಕ್ಷನ್ ನಡೀತಾ ಇರ್ತದೆ ಬಿಟ್ವೀನ್ ಸ್ಪೀಶೀಸ್ ಆಫ್ ಟೂ ಪಾಪ್ಯುಲೇಷನ್. ಸೊ ಒನ್ ಮೋರ್ ಎಕ್ಸಾಂಪಲ್, ಪ್ಲಾಂಟ್ಸ್. You know, plants are autotrophs because they synthesized food themselves. ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ತಯಾರು ಮಾಡ್ಕೊಳ್ತವೆ. ಹಾಗಾಗಿ ನಾವು ಪ್ಲಾಂಟ್ಸ್ ಅನ್ನು ಏನಂತ ಕರಿತೇವೆ, ಆಟೋಟ್ರೋಫ್ಸ್ ಅಂತ ಕರಿತೇವೆ. ಬಟ್ ಪ್ಲಾಂಟ್ಸ್ ಆಲ್ಸೋ ಡಿಪೆಂಡ್ ಆನ್ ಸಾಯಿಲ್. ಹಾಗಾದ್ರೆ ಪ್ಲಾಂಟ್ಸ್ ಬೆಳಿಬೇಕು ಅಂದ್ರೆ ಯಾವ್ದ್ರ
ಅವಲಂಬಿಸಿದೆ? ಡಿಪೆಂಡ್ಸ್ ಆನ್ ಸಾಯಿಲ್ ಫಾರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ದೆನ್ ಮೈಕ್ರೋಬ್ಸ್, microorganisms in the soil, they provide essential nutrients for plant growth and development. You know that. ಈಗ ಆ ಸಸ್ಯಗಳು ಕೂಡ ಭೂಮಿಯನ್ನ ಹಾಗೆ ಭೂಮಿ ಒಳಗಡೆ ಇರ್ತಕ್ಕಂತಹ ಮೈಕ್ರೋಬ್ಸ್ ಅನ್ನ, ಬ್ಯಾಕ್ಟೀರಿಯಾ, ಫಂಗೈ ಎಕ್ಸೆಟ್ರಾ, ಈ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾ ಫಂಗೈ ಅನ್ನು ಅವಲಂಬಿಸಿದೆ. ಯಾಕೆಂದ್ರೆ ಅವು ಪ್ರೊವೈಡ್ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನ. ಸೊ ದಿಸ್ ಇಸ್ ಅನದರ್ ಕೈಂಡ್ ಆಫ್ ಇಂಟರಾಕ್ಷನ್. ಇಲ್ಲಿ ನಾವು ಒಂದು ಇಂಟರಾಕ್ಷನ್ ಅನ್ನು ನೋಡ್ತೇವೆ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಸಾಯಿಲ್, ಮೈಕ್ರೋಬ್ಸ್. ಸೊ ವಿ ಕ್ಯಾನ್ ಸೇ in nature different types of interactions between species and their population. Now, by that time, during interaction, the interspecific interaction of population, interspecific interaction in interaction of population. ಅವೆರಡರ ನಡುವೆ ನಡೀತಕ್ಕಂತಹ ಒಂದು ಇಂಟ್ರಾಕ್ಷನ್ ಪ್ರತಿಕ್ರಿಯೆ ಏನಿದೆ, ದಟ್ ಈಸ್ ಕಾಲ್ಡ್ ಇಂಟರ್ಸ್ಪೆಸಿಫಿಕ್. ಏನು ಹಾಗಂದ್ರೆ ಇಂಟರ್ಸ್ಪೆಸಿಫಿಕ್ ಅಂದ್ರೆ ಇನ್ ಬಿಟ್ವೀನ್ ಒನ್ ಪಾಪ್ಯುಲೇಷನ್ ಟು ಅನದರ್ ಪಾಪ್ಯುಲೇಷನ್. ಅವುಗಳ ನಡುವೆ ನಡೀತಕ್ಕಂತಹ ಪ್ರತಿಕ್ರಿಯೆ ಎಂತದ್ದು ಅಂತ ಹೇಳೋಣ, ಇಂಟರ್ಸ್ಪೆಸಿಫಿಕ್ ಇಂಟರಾಕ್ಷನ್. ಎಲ್ಲಿ ನೋಡ್ತೀವಿ ನಾವು? ಇಂಟ್ರಾಕ್ಷನ್ ಆಫ್ ಪಾಪ್ಯುಲೇಷನ್. ಬೈ ದಟ್ ಟೈಮ್ they could be beneficial or determined or neutral. ಆ ಸಂದರ್ಭದಲ್ಲಿ ಇಂಟರಾಕ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ಆ ಇಂಟರಾಕ್ಷನ್ ಆಗುವಂತಹ ಸಂದರ್ಭದಲ್ಲಿ ಏನಾಗ್ತದೆ, ಒನ್ ಗ್ರೂಪ್ ಆಫ್ ಸ್ಪೀಶೀಸ್ ಕುಡ್ ಬಿ ಬೆನಿಫಿಷಿಯಲ್, ಅವುಗಳಿಗೆ ಅನುಕೂಲ ಆಗ್ತದೆ. ಆರ್ ಡಿಟ್ರೈಮೆಂಟಲ್, ನಷ್ಟ ಆಗಬಹುದು. ಆರ್ ನ್ಯೂಟ್ರಲ್, ಲಾಭನೂ ಇಲ್ಲ ನಷ್ಟನೂ ಇಲ್ಲ. ನೈದರ್ ಬೆನಿಫಿಷಿಯಲ್ ನಾರ್ ಹಾರ್ಮ್ಡ್. ಈ ಒಂದು ನಾವು ಇದನ್ನ ನೋಡ್ತಾ ಹೋಗ್ತೀವಿ, ರಿಸಲ್ಟ್ ಅನ್ನ ನೋಡ್ತಾ ಹೋಗ್ತೇವೆ. ಸೊ ಡ್ಯೂರಿಂಗ್ ಇಂಟರಾಕ್ಷನ್ ಬಿಟ್ವೀನ್ ಟೂ ಸ್ಪೀಶೀಸ್ ಆಫ್ ಟೂ ಡಿಫರೆಂಟ್ ಪಾಪ್ಯುಲೇಷನ್, ಒನ್ ಪಾಪ್ಯುಲೇಷನ್ ಗೆಟ್ benefit or population get detrimental, loss, nothing but loss, or neutral, neither beneficial or nor harm. ಅವರಿಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಹೀಗೆ ಮೂರು ರೀತಿಯ ಒಂದು ರಿಯಾಕ್ಷನ್ ರಿಸಲ್ಟ್ ಅನ್ನ ನಾವು ನೋಡ್ತಾ ಹೋಗ್ತೀವಿ ಇಂಟರಾಕ್ಷನ್ ಅಲ್ಲಿ, ಪಾಪ್ಯುಲೇಷನ್ ಇಂಟರಾಕ್ಷನ್ ಅಲ್ಲಿ. ಸೊ ಬೈ ದಟ್ ಟೈಮ್ ಪಾಪ್ಯುಲೇಷನ್ ಕುಡ್ ಬಿ ಬೆನಿಫಿಷಿಯಲ್. ಇಟ್ ಈಸ್ ಡಿಟರ್ಮೈನ್ಡ್ ಬೈ ಆ ಪಾಪ್ಯುಲೇಷನ್ ಸ್ಪೀಶೀಸ್ ಏನಾದರೂ ಲಾಭ ಆದರೆ ಅದನ್ನ ನಾವು ಯಾವ ರೀತಿ ಸಿಂಬಲ್ ಅನ್ನ ಕೊಡ್ತೀವಿ. ಸೊ ಆಲ್ ದೇ ಡಿಟರ್ಮೈನ್ಡ್ ಬೈ ಸಮ್ ಸೈನ್ಸ್. ನಾವು ಕೆಲವು ಚಿಹ್ನೆಗಳ ಮೂಲಕ ಅದನ್ನ ಗುರುತಿಸ್ತೇವೆ, ಸೈನ್ಸ್ ಅಂತ ಕರಿತೇವೆ. SIGNS ಸೈನ್ಸ್. ಸೊ ಇಫ್ ಪಾಪ್ಯುಲೇಷನ್ could be beneficial, that is determined by, that is signed as plus. ಆ ಒಂದು ಪಾಪ್ಯುಲೇಷನ್ ಏನಾದರೂ ಇಂಟರಾಕ್ಷನ್ ಅಲ್ಲಿ ಅನುಕೂಲತೆ ಆದಾಗ, ಲಾಭ ಆದಾಗ, ಆಗ ನಾವು ಅದನ್ನ ಏನಂತ ಹೇಳ್ತೇವೆ, ಪ್ಲಸ್ ಅಂತ ಸೈನ್ ಕೊಡ್ತೇವೆ. ಇನ್ನೊಂದು ಪಾಪ್ಯುಲೇಷನ್ ಏನಾದರೂ ಇಂಟರಾಕ್ಷನ್ ಅಲ್ಲಿ ನಷ್ಟ ಆದರೆ ಆಗ ನಾವು ಯಾವ ರೀತಿ ಸೈನ್ ಕೊಡ್ತೇವೆ. ಸೊ ಇಫ್ ಪಾಪ್ಯುಲೇಷನ್ ಕುಡ್ ಬಿ ಡಿಟ್ರೈಮೆಂಟಲ್, ಅದನ್ನೇನಂತ ಕರಿತೀವಿ ನಾವು, ಡಿಟ್ರೈಮೆಂಟಲ್. ಸೊ ದಿಸ್ ಸೈನ್ ಈಸ್ ಕಾಲ್ಡ್ beneficial. This is detrimental, minus. So it is signed as minus, nashta, loss ಆಗುತ್ತೆ ಸ್ಪೀಶೀಸ್ಗೆ. Then ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂದಾಗ neither beneficial nor harm, that is signed as 0. This is neutral. ಇದನ್ನೇನಂತ ಕರಿತೀವಿ, ನ್ಯೂಟ್ರಲ್ ಅಂತ ಕರಿತೇವೆ.
Now beneficial signed as plus, or detrimental signed as minus, or neutral signed as 0. Now here is the table how it expressed. So ಈಗ ಒಂದು ಟೇಬಲ್ ಅನ್ನು ನಾವು ನೋಡ್ತಾ ಹೋಗೋಣ. ಯಾವ ರೀತಿ ಇಂಟ್ರಾಕ್ಷನ್ ನಡೀತದೆ, ಯಾವ ಒಂದು ಸೈನ್ ಅನ್ನು ನಾವು ನೋಡ್ತೇವೆ ಅಂದಾಗ here A species, here B species, ಹೌದಲ್ವಾ? ಯಾವಾಗಲೂ ಇಂಟ್ರಾಕ್ಷನ್ ನಡೀತಕ್ಕಂಥದ್ದು ಈ ಎರಡು ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂಥ ಸ್ಪೀಶೀಸ್ ಗಳ ನಡುವೆ. ಸೊ A species, B species, the name of the interaction. ಹಾಗಾದ್ರೆ ಲಾಭ ಪಡೆಯುತ್ತೋ ನಷ್ಟ ಪಡೆಯುತ್ತೋ ಅಥವಾ ಲಾಭನೂ ಇಲ್ವೋ ನಷ್ಟನೂ ಇಲ್ಲ ಅಂದಾಗ ಅದನ್ನ ನಾವು ಸೈನ್ ಮೂಲಕ ಇಲ್ಲಿ ನೋಡ್ತಾ ಹೋಗೋಣ. ಸಚ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಆಸ್. ಸೊ ಲೆಟ್ ವಿ ಸಿ ನೇಮ್ ಆಫ್ ದಿ interaction. So first one, so A species get benefit, so or benefited, so signed as plus. B not benefited, detrimental minus. Then interaction type is ಇಂಥ ಇಂಟರಾಕ್ಷನ್ ಅನ್ನ ನಾವು ಏನಂತ ಕರಿತೇವೆ ಅಂದ್ರೆ that is ಪ್ರಿಡೇಷನ್ ಅಂತ ಕರಿತೀವಿ. ಭಕ್ಷಕರು ನೆಕ್ಸ್ಟ್ ಹೇಳೋಳಿದ್ದೀನಿ ಅದನ್ನ. ಸೊ ಪ್ರಿಡೇಷನ್. ಆ ಸೆಕೆಂಡ್ ಒನ್ A species get detrimental, B species get plus. That type of interaction is called as that is parasitism. Parasitism. Then third one, A could be benefited, then B could be benefited. Both population species get benefited. So such type of interaction is called as mutualism. Mutualism. Then fourth type, A get minus, that is lost, detrimental, and B species also lost, could be detrimental. So minus minus both species, the such type of interaction is called as competition. Then fifth one, if A gets plus and B 0, neutral, such type of interaction, that is commensalism. Then last one, so A minus, B neutral, so such type of interaction is called as amensalism. So these are different types of interactions we can say in the nature when the two population species interact interspecifically. ಎರಡರ ನಡುವೆ ನಡೀತಕ್ಕಂಥ ಒಂದು ಪ್ರತಿಕ್ರಿಯೆಯಿಂದ ಉಂಟಾಗುವಂತಹ ಇಂಟರಾಕ್ಷನ್. ಸೊ ಎಷ್ಟಿದೆ? 6 ಟೈಪ್ಸ್ ಇದೆ. ಓಕೆ, ಫಸ್ಟ್ ಒನ್ ಅಲ್ಲಿ ಏನಾಗ್ತದೆ? ಎ ಸ್ಪೀಶೀಸ್ ಅಲ್ಲಿ ಅದಕ್ಕೆ ಬೆನಿಫಿಟ್ ಆಗಿ ಬಿ ಸ್ಪೀಶೀಸ್ ಲಾಸ್ ಆಯ್ತು ಅಂದಾಗ ಅದನ್ನ ನಾವು ಪ್ರಿಡೇಷನ್ ಅಂತ ಕರಿತೇವೆ. ಸಚ್ ಟೈಪ್ ಆಫ್ ಇಂಟರಾಕ್ಷನ್ ಇಸ್ ಕಾಲ್ಡ್ ಆಸ್ ಪ್ರಿಡೇಷನ್, ಭಕ್ಷಕರ ಹಾವಳಿ. ಹಾಗೆ ಎ ಸ್ಪೀಶೀಸ್ ಮೈನಸ್ ಬಂದು ಲಾಸ್ ಆಗಿ ಬಿ ಪ್ಲಸ್ ತಗೊಂಡ್ರೆ it is also called as parasitism. So such type of interaction is also called parasitism. Same ಇದೆ ನೋಡಿ, predation ಅಲ್ಲೂ ಒಬ್ಬರಿಗೆ ಲಾಭ ಒಬ್ಬರಿಗೆ ನಷ್ಟ, parasitism ಅಲ್ಲೂ ಒಬ್ಬರಿಗೆ ಲಾಭ ಇದೆ ಒಬ್ಬರಿಗೆ ನಷ್ಟ ಇದೆ. Then third one, both species get benefited. Both species are benefited. ಎರಡಕ್ಕೂ ಲಾಭ ಇದೆ, ಪ್ಲಸ್ ಪ್ಲಸ್ mutualism. ಹಾಗೆ ಎರಡರಲ್ಲೂ ಕೂಡ ಲಾಸ್, ನಷ್ಟ. ಕಾಂಪಿಟಿಷನ್ ಅಲ್ಲಿ ಏನಾಗ್ತದೆ? ಎರಡು ಪಾಪ್ಯುಲೇಷನ್ ಸ್ಪೀಶೀಸ್ಗೆ ಏನಾಗ್ತದೆ? ಲಾಸ್ ಆಗ್ತದೆ, ಯಾವುದಕ್ಕೂ ಬೆನಿಫಿಟ್ ಇಲ್ಲ. ಹಾಗಾಗಿ ಮೈನಸ್ ಮೈನಸ್ ಇಸ್ ಈಕ್ವಲ್ ಟು ಕಾಂಪಿಟಿಷನ್. ಸಚ್ ಟೈಪ್ ಆಫ್ ಇಂಟರಾಕ್ಷನ್ ಇಸ್ ಕಾಲ್ಡ್ ಆಸ್ ಕಾಂಪಿಟಿಷನ್. ನೌ ಒನ್ ಸ್ಪೀಶೀಸ್ ಎ ಸ್ಪೀಶೀಸ್ ಗೆಟ್ ಬೆನಿಫಿಟ್, ಬಿ ನ್ಯೂಟ್ರಲ್. 0 ಏನು ತೋರಿಸುತ್ತೆ? ನೈದರ್ ಬೆನಿಫಿಟೆಡ್ ನಾಟ್ ಹಾರ್ಮ್ಡ್. ಅದಕ್ಕೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಅದನ್ನ ನಾವು
0 ಅಂತ ತೋರಿಸ್ತೇವೆ. ಸೊ ಒಂದು ಸ್ಪೀಶೀಸ್ಗೆ ಲಾಭ ಇದೆ, ಮತ್ತೊಂದಕ್ಕೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಇಂಟರಾಕ್ಷನ್ ಅಲ್ಲಿ. ಸಚ್ ಟೈಪ್ ಆಫ್ ಇಂಟರಾಕ್ಷನ್ ಇಸ್ ಕಾಲ್ಡ್ ಆಸ್ ಪಾಪ್ಯುಲೇಷನ್ ಇಂಟರಾಕ್ಷನ್ ಇಸ್ ಕಾಲ್ಡ್ ಆಸ್ ಕಮೆನ್ಸಾಲಿಸಮ್. ಅದನ್ನೇನಂತ ಕರಿತೀವಿ? ಕಮೆನ್ಸಾಲಿಸಮ್ ಅಂತ ಕರಿತೇವೆ. In last one get detrimental loss and another neither benefit nor harm. ಲಾಭನೂ ಇಲ್ಲ ನಷ್ಟ ಇಲ್ಲ, ಇನ್ನೊಂದಕ್ಕೆ ನಷ್ಟ ಅಂತದನ್ನ ಏನಂತ ಕರಿತೀವಿ? ಅಮೆನ್ಸಾಲಿಸಮ್ ಅಂತ ಕರಿತೇವೆ. ಸೊ ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಇಂಟರಾಕ್ಷನ್ we can see in nature in different population. Now let me discuss one by one. ಈಗ ಒಂದೊಂದಂತ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಪ್ರಿಡೇಷನ್. ಫಸ್ಟ್ ಒನ್ predation. Predation. Here ಯಾವ ರೀತಿ ಹೇಳ್ಬೋದು ನಾವಿಲ್ಲಿ? A species, B species. This is one population, this is another population. Now interact between them. That is interspecific interaction between two population. Two species of two population. Now ಏನ್ ರಿಸಲ್ಟ್ ಬರ್ತದೆ? Here plus here minus. So one species get benefit, another detrimental, that is loss. So predation ಅಲ್ಲಿ ನಾವು ನೋಡಿದಾಗ ಯಾವ ರೀತಿ ನೋಡ್ತಾ ಹೋಗ್ತೇವೆ predation ಅಲ್ಲಿ? You know that plants grow enormously all over the world. ನಾವು ಹೆಚ್ಚು ಕಡಿಮೆ ಜಗತ್ತಿನಾದ್ಯಂತ ನೋಡಿದಾಗ ಎಲ್ಲ ಕಡೆ ಸಸ್ಯವರ್ಗಗಳನ್ನು ನಾವು ಕಾಣ್ತಾ ಬರ್ತೇವೆ, ಸಸ್ಯವರ್ಗಗಳನ್ನು. ಸೊ plants fed by some animal group. ಈ ಸಸ್ಯಗಳನ್ನು ಅವಲಂಬಿಸಿ ಯಾವುದು ಬದುಕುತ್ತೆ? ಕೆಲವು ಪ್ರಾಣಿಗಳ ಗುಂಪು ಬದುಕುತ್ತೆ. ಫಾರ್ ಎಕ್ಸಾಂಪಲ್ ಡೀರ್, ಕೌ, ಕ್ಯಾಟಲ್, ಬಫೆಲೋ, ರ್ಯಾಬಿಟ್ ಎಕ್ಸೆಟ್ರಾ. ನೀವು ನೋಡಿರ್ಬೋದು ಜಿಂಕೆ, ಹಸು, ಎಮ್ಮೆ, ರ್ಯಾಬಿಟ್. ಸೊ ಇವೆಲ್ಲ ಹುಲ್ಲನ್ನ ಸಸ್ಯಗಳನ್ನು ಅವಲಂಬಿಸಿ ಬದುಕ್ತಾ ಇರ್ತಕ್ಕಂಥದ್ದು. So that group of animals called herbivorous. ಅವುಗಳನ್ನ ಏನಂತ ಕರೆಯೋಣ ನಾವು? herbivorous. Now they feed plants ಅಂತ ಹೇಳ್ತಾರೆ. ಹೌದಾ? ಮಾಂಸಾಹಾರಿಗಳಲ್ಲ ಅವು, ಸಸ್ಯಾಹಾರಿಗಳು, herbivorous ಅಂತ ಹೇಳ್ತೀವಿ. ಈ herbivorous ಇಲ್ಲದೆ ಇದ್ದಿದ್ರೆ ಏನಾಗ್ತಾ ಇತ್ತು? ಪ್ಲಾಂಟ್ ಪಾಪ್ಯುಲೇಷನ್ ಎನಾರ್ಮಸ್ ಆಗಿ ಬೆಳೆದು ಏನಾಗ್ತಾ ಇತ್ತು? ಇನ್ನೊಂದು ಸ್ಪೀಶೀಸ್ ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯತೆಗಳು ಇರ್ತಿರ್ಲಿಲ್ಲ. ನೇಚರಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು, ಈಗ ಪ್ಲಾಂಟ್ ಸ್ಪೀಶೀಸ್ ಅನ್ನ, ಅದರ ಪಾಪ್ಯುಲೇಷನ್ ಅನ್ನ ಏನ್ ಮಾಡಬೇಕಾಗಿದೆ? ಕಂಟ್ರೋಲಿಗೆ ಬರಬೇಕದು, ಅದನ್ನ ರೆಸ್ಟ್ರಿಕ್ಟ್ ಮಾಡಬೇಕಾಗಿದೆ. ಯಾರು ಮಾಡಬೇಕಾಗ? ನೇಚರ್. ಯಾವ ರೂಪದಲ್ಲಿ ಅಂದಾಗ ಥ್ರೂ ಪ್ರಿಡೇಷನ್ ಟೈಪ್ ಆಫ್ ಇಂಟರಾಕ್ಷನ್. That is introducing different kinds of predators. ಭಕ್ಷಕರನ್ನ ಸೃಷ್ಟಿ ಮಾಡುತ್ತೆ. ಈ ಭಕ್ಷಕರು ಏನು ಮಾಡುತ್ತೆ? ಅವುಗಳನ್ನ ತಿಂತಾ ಹೋಗುತ್ತೆ. ಏನು ಪ್ಲಾಂಟ್ ಸ್ಪೀಶೀಸ್ ಏನಿದೆ ಅವುಗಳನ್ನ ತಿಂತಾ ಹೋಗ್ತದೆ. ನೋಡಿ, ಗ್ರಾಸ್ ಅನ್ನ ಯಾರು, ಹುಲ್ಲನ್ನ, ಸಸ್ಯಗಳನ್ನ ಯಾರು ತಿಂತಾರೆ? ಈ ಹರ್ಬಿವೋರಸ್. ಹಾಗೆ ಸಮ್ ಇನ್ಸೆಕ್ಟ್ಸ್, ಕೆಲವು ಕೀಟಗಳು, ಹೌದಾ, ಪೆಸ್ಟ್, ಇವೆಲ್ಲವೂ ಕೂಡ ಹಾವಳಿ ಮಾಡುತ್ತೆ. ಆ ಪ್ಲಾಂಟ್ ಸ್ಪೀಶೀಸ್ ಅನ್ನ ಕಂಟ್ರೋಲಿಗೆ ತರ್ತದೆ, ಪಾಪ್ಯುಲೇಷನ್ ಗ್ರೋತ್ ಅನ್ನ ಕಂಟ್ರೋಲಿಗೆ ತರ್ತದೆ. ಸೊ ಈ ಒಂದು ಪ್ಲಾಂಟ್ ಸ್ಪೀಶೀಸ್ ಅನ್ನ ನಾವು ಏನಂತ ಹೇಳೋಣ? ಈಗ ಪ್ರೇ ಸ್ಪೀಶೀಸ್ ಅಂತ ಕರಿತೇವೆ. ಯಾಕೆ? ಭಕ್ಷಕರಿಂದ ಪಾಪ್ಯುಲೇಷನ್ ಗ್ರೋತ್ ಅನ್ನ ಏನ್ ಮಾಡ್ಕೊಳ್ಳುತ್ತೆ? ರೆಸ್ಟ್ರಿಕ್ಟ್ ಮಾಡ್ಕೊಳ್ಳುತ್ತೆ, ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಇವುಗಳು ಯಾವುದೇನಾಗುತ್ತಿದ್ದು ನಾವು ಪ್ಲಾಂಟ್ಸ್ ಅನ್ನ ಏನಂತ ಕರೆಯೋಣ? ಪ್ರೇ ಸ್ಪೀಶೀಸ್. ಇವರನ್ನ ತಿನ್ನೋರ್ನ ಏನಂತ ಕರೆಯೋಣ? ಪ್ರಿಡೇಟರ್ಸ್ ಅಂತ ಕರಿತೇವೆ. ಪ್ರಿಡೇಟರ್ಸ್. ನೌ ದಿ ಇಂಟರಾಕ್ಷನ್ ಬಿಟ್ವೀನ್ predators and prey species. Such type of interaction is called as predation. ಅರ್ಥ ಆಯ್ತಲ್ಲ? ಈಗ ಯಾರು ನಡುವೆ ಇಂಟ್ರಾಕ್ಷನ್ ಆಗ್ತಾ ಇದೆ? ಈಗ ಪ್ರೇ ಸ್ಪೀಶೀಸ್ ಮತ್ತೆ ಪ್ರಿಡೇಟರ್ಸ್ ನಡುವೆ. ಭಕ್ಷಕರು ಮತ್ತೆ ಭಕ್ಷಕರಿಂದ ತಿನ್ನಿಸಿಕೊಳ್ಳುವಂತಹ ಒಂದು ಸ್ಪೀಶೀಸ್ ಏನಿದೆ, ಹಾವಳಿಗೆ ಒಳಗಾಗ್ತಕ್ಕಂಥ ಸ್ಪೀಶೀಸ್ ಪ್ರೇ ಸ್ಪೀಶೀಸ್. ಇವರಿಬ್ಬರ ನಡುವೆ ನಡೀತಕ್ಕಂತಹ ಇಂಟ್ರಾಕ್ಷನ್ನೇ predation ಅಂತ ನಾವು ಕರೀತೇವೆ. ಓಕೆ, so this is enough for today's class. Then I will continue
this interaction in next class. Till then, goodbye.